ನಮ್ಮ ದೇಶದಲ್ಲಿ ಒಂದು ಸರೋವರ ಇದೆ. ಅಲ್ಲಿ ನೀರಿಗಿಂತ ಹೆಚ್ಚು ಕಾಣಿಸುವುದು ಮಾನವನ ಅಸ್ಥಿಪಂಜರಗಳು. ಇದೊಂದು ಹಿಮದ ಕೆಳಗೆ ಮರೆಮಾಚಿದ ಭಯಾನಕ ರಹಸ್ಯ. ಇದು ಕಾಲ್ಪನಿಕ ಕತೆ ಅನ್ಕೊಂಡ್ರಾ? ಅಲ್ಲ, ಸತ್ಯ ಕತೆ. ಇಟ್ ಈಸ್ ಟ್ರೂ ಸ್ಟೋರಿ. ಈ ಸರೋವರದಲ್ಲಿ ಒಬ್ಬರದಲ್ಲ, ಇಬ್ಬರದಲ್ಲ, ಸಾವಿರಾರು ಜನರ ಅಸ್ಥಿ ಪಂಜರಗಳು ಸಿಕ್ಕಿವೆ. ಹಾಗಾದ್ರೆ ಇಲ್ಲಿ ಸತ್ತವರು ಯಾರು? ಯಾಕೆ ಸತ್ತರು? ಹೇಗೆ ಸತ್ತರು? ಅವರು ಎಲ್ಲಿಂದ ಬಂದವರು? ಅಷ್ಟಕ್ಕೂ ಯಾವುದು ಅದು? ಅಸ್ಥಿ ಪಂಜರಗಳ ಸರೋವರ. ಅದು ಇರುವುದಾದ್ರೂ ಎಲ್ಲಿ? ಈ ವಿಡಿಯೋ ಕೊನೆಯವರೆಗೂ ನೋಡಿ, ಉತ್ತರ ನಿಮಗೆ ಶಾಕ್ ಕೊಡುತ್ತೆ. ಉತ್ತರಾಖಂಡ್ ರಾಜ್ಯದ ಹಿಮಾಲಯ ಪರ್ವತಗಳಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 5 ಕಿಲೋಮೀಟರ್ ಅಂದರೆ 16,500 ಅಡಿ ಎತ್ತರದಲ್ಲಿ ಈ ಸರೋವರ ಇದೆ. ಇದು ಭಾರತದಲ್ಲೇ ಅತಿ ಭಯಾನಕ ಸರೋವರ. ಮಾನವ ಎಲುಬುಗಳಿಂದ ತುಂಬಿದ ಸರೋವರ. ಇದರ ಹೆಸರು ರೂಪ್ಕೊಂಡ್ ಸರೋವರ ಅಂತ. ಆದ್ರೆ ಅಸ್ಥಿ ಪಂಜರಗಳ ಸರೋವರ ಎಂತಲೇ ಪ್ರಸಿದ್ಧಿ. ಈ ಸರೋವರ ವರ್ಷ ಪೂರ್ತಿ ಹಿಮದಿಂದಲೇ ಮುಚ್ಚಿರುತ್ತೆ. ಆದ್ರೆ ಬೇಸಿಗೆ ಸಮಯದಲ್ಲಿ ಮಾತ್ರ ಹಿಮ ಕರಗಿದಾಗ ಅಸ್ಥಿ ಪಂಜರಗಳು ಕಾಣಿಸುತ್ತವೆ. ಮೊದಲ ಬಾರಿಗೆ 1941ರಲ್ಲಿ ಫಾರೆಸ್ಟ್ ರೇಂಜರ್ ಆಗಿದ್ದ ಬ್ರಿಟಿಷ್ ಅಧಿಕಾರಿಯೊಬ್ಬ ಈ ಅಸ್ಥಿ ಪಂಜರಗಳನ್ನು ಪತ್ತೆ ಹಚ್ಚಿದ್ದ. ನಂತರದ ದಿನಗಳಲ್ಲಿ ಈ ಅಸ್ಥಿ ಪಂಜರಗಳ ಬಗ್ಗೆ ದೇಶ ವಿದೇಶದ ತಜ್ಞರು ಮತ್ತು ವಿಜ್ಞಾನಿಗಳು ಅಧ್ಯಯನ ಮಾಡಿದ್ದಾರೆ. ಯಾರದ್ದು ಈ ಅಸ್ಥಿ ಪಂಜರಗಳು? ಸಾವಿರಾರು ಜನ ಈ ಸ್ಥಳದಲ್ಲಿ ಯಾಕೆ ಸತ್ತಿದ್ದಾರೆ ಅಂತ ಈ ನಿಗೂಢ ರಹಸ್ಯವನ್ನು ಪತ್ತೆ ಹಚ್ಚಲು ಪ್ರಯತ್ನಿಸಿದ್ದಾರೆ. ಆದರೆ ಈ ಸರೋವರದ ಬಗ್ಗೆ, ಇಲ್ಲಿರುವ ಅಸ್ಥಿ ಪಂಜರಗಳ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಸಿದ್ಧಾಂತವನ್ನೇ ಹೇಳುತ್ತಾರೆ. ಕೆಲವು ವಿಜ್ಞಾನಿಗಳ ಒಂದು ಸಿದ್ಧಾಂತದ ಪ್ರಕಾರ ಇಲ್ಲಿರುವ ಸಾಕಷ್ಟು ಅಸ್ಥಿ ಪಂಜರಗಳ ತಲೆಬುರುಡೆ ಮತ್ತು ಮೂಳೆಗಳ ಮೇಲೆ ಗೋಳಾಕಾರದ ವಸ್ತುಗಳಿಂದ ತಲೆಗೆ ಬಲವಾದ ಗಾಯವಾಗಿರುವ ಲಕ್ಷಣಗಳು ಇವೆ. ಮೊದಲೇ ಇದು ಹಿಮಾಲಯವಾಗಿದ್ದರಿಂದ ಇಲ್ಲಿ ದೊಡ್ಡ ಗಾತ್ರದ ಆಲಿಕಲ್ಲು ಮಳೆ ಸುರಿದು ಇವುಗಳ ಹೊಡೆತದಿಂದ ಸತ್ತಿರಬಹುದು ಎಂದು ವಿವರಿಸಿದ್ದಾರೆ. ಇನ್ನೊಂದು ಸಿದ್ಧಾಂತದ ಪ್ರಕಾರ ಕೆಲವು ತಜ್ಞರ ಅಭಿಪ್ರಾಯದಂತೆ ಈ ರೂಪ್ಕೊಂಡ ಸರೋವರ ಒಂದು ಧಾರ್ಮಿಕ ತೀರ್ಥಯಾತ್ರೆಯ ಸ್ಥಳವಾಗಿತ್ತು. ಅಲ್ಲಿ ಪ್ರಪಂಚದ ವಿವಿಧ ಭಾಗಗಳಿಂದ ಜನರು ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಕಾರಣಗಳಿಗಾಗಿ ಸೇರುತ್ತಿದ್ದರು. ಅವರೇ ಸತ್ತಿರಬಹುದು ಎಂದು ಊಹಿಸುತ್ತಾರೆ. ಸ್ಥಳೀಯ ಕಥೆಗಳ ಪ್ರಕಾರ ಒಂದು ರಾಜನ ತಂಡ ದೇವಿಯ ಯಾತ್ರೆಗೆ ಹೋಗುತ್ತಿತ್ತು. ಅವರು ದೇವಿಯನ್ನ ಅವಮಾನ ಮಾಡಿದ್ದಾರೆ. ಅದಕ್ಕೆ ದೇವಿಯ ಶಾಪದಿಂದ ಮಳೆ ಬಂದು ಅವರು ಸತ್ತರು ಎನ್ನುವ ಕಥೆ ಸಹ ಇದೆ. ಇತಿಹಾಸಕಾರರ ಮತ್ತೊಂದು ಸಿದ್ಧಾಂತದ ಪ್ರಕಾರ ಇಲ್ಲಿ 2 ರಾಜರ ಮಧ್ಯೆ ಯುದ್ಧ ಸಂಭವಿಸಿತ್ತು. ಯುದ್ಧ ಎಂದರೆ ಸಾಮಾನ್ಯವಾಗಿ ಸಾವಿರಾರು ಸೈನಿಕರು ಸಾಯುತ್ತಾರೆ. ಅವರೇ ಇಲ್ಲಿ ಸತ್ತವರು ಎನ್ನುತ್ತಾರೆ. ಇಲ್ಲವೇ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಜಪಾನಿನ ಸೈನಿಕರು ಇಲ್ಲಿ ತಂಗಿದ್ದಾಗ ಸತ್ತಿದ್ದಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದರೆ ಈಗಲೇ ಸತ್ಯ ಬಹಿರಂಗವಾಗಿದ್ದು 2004ರಲ್ಲಿ ಯುರೋಪ್ನ ಮತ್ತು ಭಾರತೀಯ ವಿಜ್ಞಾನಿಗಳು ಈ ಅಸ್ಥಿ ಪಂಜರಗಳನ್ನು ಕಾರ್ಬನ್ ಡೇಟಿಂಗ್ ಟೆಸ್ಟ್ ಮಾಡುತ್ತಾರೆ. ಆಗ ತಿಳಿಯುತ್ತೆ ಇವು ಸಾಮಾನ್ಯ ಶಕ 850ರಲ್ಲೇ ಸತ್ತವರ ಮೂಳೆಗಳು ಎಂದು. ಅಂದ್ರೆ ಸುಮಾರು 1200 ವರ್ಷಗಳ ಹಿಂದೆಯೇ ಸತ್ತಿದ್ದಾರೆ. ಇವುಗಳ ಅಚ್ಚರಿ ರಹಸ್ಯಕ್ಕೆ ಒಳಗಾದ ವಿಜ್ಞಾನಿಗಳು ಮತ್ತೊಮ್ಮೆ ಇತ್ತೀಚೆಗೆ 2019ರಲ್ಲಿ ಅಧ್ಯಯನ ನಡೆಸುತ್ತಾರೆ. ಆಗ ಮತ್ತೊಂದು ದೊಡ್ಡ ರಹಸ್ಯವೇ ಬಯಲಾಗುತ್ತೆ. ಈ ರಾಶಿ ಅಸ್ಥಿ ಪಂಜರಗಳ DNA ಟೆಸ್ಟ್ ಮಾಡಿದಾಗ ತಿಳಿದು ಬರುತ್ತೆ ಇವು 2 ಪ್ರತ್ಯೇಕ ಜನಾಂಗಕ್ಕೆ ಸೇರಿದ ಮೂಳೆಗಳು ಎಂದು. ಒಂದು ಭಾರತೀಯರು ಅಂದರೆ ದಕ್ಷಿಣ ಏಷ್ಯಾದವರು, ಇನ್ನೊಂದು ಯುರೋಪಿಯನ್ ಭಾಗದ ಜನಾಂಗ. ಈಗ ನಿಮಗೆ ಕನ್ಫರ್ಮ್ ಆಯ್ತು ಅಲ್ವಾ? ಇವೇ 2 ಜನಾಂಗ ಪಡಿದಾಡಿಕೊಂಡು ಅಥವಾ ಯುದ್ಧ ಮಾಡಿ ಅಲ್ಲೇ ಸತ್ತಿರಬಹುದು ಅಂತ. ನೋ, ಇಲ್ಲೇ ಇರುವುದು ನೋಡಿ ಬಿಗ್ ಟ್ವಿಸ್ಟ್.
ಏನಂದ್ರೆ ಇವು ಎರಡೂ ಜನಾಂಗಗಳು ಸತ್ತಿರುವ ಅವಧಿಯಲ್ಲಿ ಸುಮಾರು 1000 ವರ್ಷಗಳಷ್ಟು ವ್ಯತ್ಯಾಸ ಇದೆ. ಸೌತ್ ಏಷಿಯಾದ ಭಾರತೀಯ ಜನಾಂಗ ಸತ್ತಿರುವುದು ಸಾಮಾನ್ಯ ಶಕ 850ರಲ್ಲಿ, ಆದರೆ ಯುರೋಪಿಯನ್ ಜನಾಂಗ ಸತ್ತಿರುವುದು ಇತ್ತೀಚೆಗೆ 1800ನೇ ಇಸವಿಯಲ್ಲಿ. ಸೊ ಇಲ್ಲಿಯ ಎಲ್ಲಾ ಅಸ್ಥಿ ಪಂಜರಗಳು ಒಂದೇ ಕಾಲದವು ಅಂತಾನೂ ಅಲ್ಲ. ಕೊನೆಯದಾಗಿ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಇವರು ಯುದ್ಧದಿಂದ ಸತ್ತಿದ್ದಾರೆ ಅನ್ಕೊಂಡ್ರೆ ಇಲ್ಲಿ ಖಡ್ಗ, ಈಟಿ ಅಂತಹ ಒಂದು ಯುದ್ಧ ಸಾಮಗ್ರಿ ಸಿಕ್ಕಿಲ್ಲ. ಹೋಗ್ಲಿ, ಧಾರ್ಮಿಕ ಆಚರಣೆ ಅಥವಾ ಸಾಮೂಹಿಕ ಆತ್ಮಹತ್ಯೆ ಇರಬಹುದು ಎಂದುಕೊಂಡ್ರೆ ಅದಕ್ಕೆ ಸಂಬಂಧಿಸಿದ ಒಂದು ಕುರುಹು ಸಹ ಇಲ್ಲಿ ಸಿಗುತ್ತಿಲ್ಲ. ಮತ್ತೆ ಆ ಯುರೋಪಿಯನ್ ಜನಾಂಗ ನಮ್ಮ ಉತ್ತರಾಖಂಡದಲ್ಲಿ ಬಂದು ಯಾಕೆ ಸತ್ತರು ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಇದು ಇಂದಿಗೂ ಸಹ ಉತ್ತರ ಸಿಗದ ಪ್ರಶ್ನೆಯಾಗಿ ಉಳಿದಿದೆ. ಈ ಅಸ್ಥಿ ಪಂಜರಗಳ ರಹಸ್ಯವು ತಿಳಿಯದೆ ರೂಪುಗೊಂಡ ಸರೋವರ ಪ್ರಪಂಚದ ನಿಗೂಢ ರಹಸ್ಯಗಳ ಪಟ್ಟಿಗೆ ಸೇರಿದೆ. ಈ ಭಯಾನಕ ಅಸ್ಥಿ ಪಂಜರಗಳ ರಹಸ್ಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.